ಯಾರು ನೀವು ನಾವು ಹೈಕಮಾಂಡ್ ಏನ್ ಹೇಳ್ತಾರ ಕೇಳೋದು ತಪ್ಪೇನಿದೆ? ತಪ್ಪೇನಿಲ್ಲ ಬಿಡಿ ಸರ್. ಅವ್ರಿಗೂ ಒಂದು ಅವಕಾಶ ಸಿಕ್ಲಿ, ಎಲ್ಲರಿಗೂ ಪಾಪ ಕೇಳ್ತಾರೆ, ಆಸೆ ಪಡ್ತಾರೆ, ಅವ್ರಿಗೂ ಒಂದು ಅವಕಾಶ ಸಿಕ್ಲಿ. ಅಲ್ಲ, ಒಂದ್ ವೇಳೆ ಅವ್ರಿಗೆ ಅವಕಾಶ ಕೊಡ್ಬೇಕು ಅಂತಂದ್ರೆ ಉಳಿದವ್ರನ್ನ ಖಾಲಿ ಮಾಡಿಸ್ಬೇಕಾಗತ್ತೆ ಅಥವಾ ಇರೋದನ್ನ ಹೆಚ್ಚುವರಿ ಪೋಸ್ಟ್ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆನೂ ಮಾಧ್ಯಮದಲ್ಲಿ ಹೇಳಿದೀನಿ, ನಾನು ನಮ್ಮ ಪಕ್ಷ ಕೊಟ್ಟಿದ್ದಾರಂತ DK ಶಿವಕುಮಾರ್ ಎಂದು ಅವ್ರು ಯಾವತ್ತೂ ಹೇಳಿಲ್ಲ. ನಿನ್ನೆ ನಂದಿದ್ದಾರೆ ಸರ್, ತುಂಬಾ ಕಡೆಗಳು ಹೇಳಿದ್ದಾರೆ ಸರ್, ಅವರು ಮಾಧ್ಯಮಗಳಲ್ಲಿ ಹೇಳಿದ್ದಾರೆ, ಒಪ್ಪಂದ ಆಗಿದೆ ಅಂತ ಹೇಳಿದ್ದಾರೆ. ಯಾರು? DK ಶಿವಕುಮಾರ್ ಒಪ್ಪಂದ ಆಗಿದೆ ಅಂತ ಟಿವಿಗಳೆಲ್ಲ ಅಧಿಕೃತವಾಗಿ ಹೇಳಿಲ್ಲ. ಅದು ಆತರ ಏನು ಒಪ್ಪಂದ ಆಗ್ಲಿಲ್ಲ. ಈಗ DK ಶಿವಕುಮಾರ್ ಹಂಗಿದ್ದಿದ್ರೆ ನಿನ್ನೆ ಏನಕ್ಕಂತ ಇದ್ರು? ಸಿದ್ದರಾಮಯ್ಯ ಹೇಳ್ತಾರೆ ಅದೇ ನಿಜ, ಅವರೇ 5 ವರ್ಷ ಆಗಿ ಮುಖ್ಯಮಂತ್ರಿ ಇರ್ತಾರೆ, ಅವರೇ ನಮ್ಮ ನಾಯಕರು, ಅವ್ರ ನೆತ್ತದಲ್ಲೇ ನಾವು 28 ಚುನಾವಣೆಗೆ ಹೋಗ್ತೀವಿ ಅಂತ ನಿನ್ನೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ. ಎಲ್ಲಿದೆ ಗೊಂದಲ? ಇದು ಗೊಂದಲ ನನ್ನ ಅನ್ಸಿಗೆ ಎಲ್ಲ ಒಂದ್ ಕಡೆ ಮಾಧ್ಯಮದವರು ಬಿಜೆಪಿ ಅವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಶಿವಕುಮಾರ್ ಜೊತೆ 139 ಜನ ಇದೆ MLAಗಳು. ಸಿದ್ದರಾಮಯ್ಯ ಜೊತೆನೂ 139 ಜನ ಇದ್ದಾರೆ. ಏನಕ್ಕಂದ್ರೆ ನಮ್ಮ ಪಕ್ಷದ ಅಧ್ಯಕ್ಷರು ಅವರು 139 ಜನ, 60 ಜನ 70 ಜನ ಇಲ್ಲ, 130 ಜನ DK ಶಿವಕುಮಾರ್ ಜೊತೆ ಇದ್ದಾರೆ. ಅದೇ 139 ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಅದೇ 139 ಜನ ಹೈಕಮಾಂಡ್ ಜೊತೆ ಇದ್ದಾರೆ. ನಮ್ಮ ಪಕ್ಷ ಹೈಕಮಾಂಡ್ ಹಾಕಿದ್ದರೆ ನಾವ್ಯಾರು ದಾಟಲ್ಲ. ತೀರ್ಮಾನ ಮಾಡಬೇಕಾಗಿರೋದು ಹೈಕಮಾಂಡ್ ತೀರ್ಮಾನ ಮಾಡಬೇಕು, ನಾವ್ಯಾರು ಮಾಡೋಕ್ಕಾಗಲ್ಲ. ಇದು ಮುಖ್ಯಮಂತ್ರಿ ಸ್ಥಾನ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ನಾನು ಬಹಳ ಸತಿ ಹೇಳಿದ್ದೀನಿ, ನಾನು ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋ ಉಪಯೋಗ ಇಲ್ಲ. ಏನಕ್ಕಂದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಸಿದ್ದರಾಮಯ್ಯ ಇದ್ದಾರೆ ಮುಖ್ಯಮಂತ್ರಿ ಕುರ್ಚಿದಲ್ಲಿ, ಸಿದ್ದರಾಮಯ್ಯ ಅವರು ಇದ್ದಾರೆ. ಅವ್ರು 28ವರೆಗೂ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾವಿಸ್ತೀನಿ. ನಮ್ಮ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ತಗೊಂಡ್ರು ಅದಕ್ಕೆಲ್ಲ ನಾನೇ ಈಗ ಯಾರು ಏನ್ ಬೇಕಾದ್ ಆಗ್ಬೋದು ರಾಜಕೀಯದಲ್ಲಿ. ಈಗ ನಾನೇ ಮೊದಲೇ ಬಾರಿ MLA ಆದೆ. ಮೊದಲೇ ಬಾರಿ 2005 ಬೈ ಎಲೆಕ್ಷನ್ ನಲ್ಲಿ ನಾನು SM ಕೃಷ್ಣ ರಾಜೀನಾಮೆ ಕೊಟ್ಟಾದ್ಮೇಲೆ ಬೈ ಎಲೆಕ್ಷನ್ ಗೆದ್ದೆ. ನಾನು ಮೊದಲೇ ಬಾರಿ MLA ಆದೆ. ನಾನು ಮೊದಲೇ ಬಾರಿ ಮಂತ್ರಿ ಆದೆ. ಕುಮಾರಸ್ವಾಮಿ ಅವರು ರಾಮನಗರಲ್ಲಿ ಮೊದಲೇ ಬಾರಿ 2004 MLA ಆಗಿದ್ರು. ಮೊದಲೇ ಬಾರಿನ ಮುಖ್ಯಮಂತ್ರಿ. ಯಾರು ಬೇಕಾದ್ ಏನ್ ಮೊದಲೇ ಬಾರಿ ಆಗೋರು ಆಗಬಾರ್ದು ಅಂತ ಏನಿಲ್ಲ. ಮೊದಲೇ ಬಾರಿ MLA ಆಗೋರು ಆಗ್ಬಾರ್ದಂತ ಏನಿಲ್ಲ. ಅದೃಷ್ಟ ಯಾರು ಬೇಕಾದ್ರೆ ಕುಮಾರಸ್ವಾಮಿ ಇದೆ ನೋಡಿ, 2004 ಮೊದಲೇ ಬಾರಿ ರಾಮನಗರಲ್ಲಿ MLA ಆಗಿ ಮುಖ್ಯಮಂತ್ರಿನೇ ಆಗ್ಬಿಟ್ರು. ನಾನು 2005 ಬೈ ಎಲೆಕ್ಷನ್ ಗೆದ್ದೆ. ನಾನು ಮೊದಲೇ ಬಾರಿ MLA ಆಗಿದ್ದೆ, ನಾನು ಮಂತ್ರಿ ಆದೆ. ಅದಾಗಬಾರ್ದಂತ ಏನಿಲ್ಲ. ಹಾಗಾಗಿ ಎಲ್ಲಾರು ಕೇಳಕ್ ಹೋಗಿದ್ದಾರೆ, ಹೇಳ್ತಾರೆ ಸದ್ಯದಲ್ಲಿ ಹೇಳ್ತಾರೆ. ಈಗ ಸದ್ಯದಲ್ಲಿ ಆದಷ್ಟು ಸದ್ಯದಲ್ಲಿ ಬೇಗ ಹೇಳ್ತಾರೆ. ಅದು ಈಗ ನಿಮ್ಮ ಹೈಕಮಾಂಡ್ ವೀಕ್ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಏನು ಮಧ್ಯಪ್ರವೇಶ ಇಲ್ಲ. ಬಿಜೆಪಿ ಅಲ್ಲಿ ಏನಿದೆ? ನೆನ್ನೆ ನೋಡಿದೆ ಅಶೋಕ್ ಅವರು ಹೇಳ್ತಾ ಇದ್ರು, ಕಾಂಗ್ರೆಸ್ ಅಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ. ಯಾರೋ DK ಶಿವಕುಮಾರ್ ಜೊತೆ 13 ಜನ ಇದ್ರು, ಇದ್ದಂಗೆ 70 ಜನ 60 ಜನ ಹೆಂಗಾಯ್ತು, ಕುದುರೆ ವ್ಯಾಪಾರ ಆಗ್ತಾ ಇದೆ ಅಂತ ನಿನ್ನೆ ಅಶೋಕ್ ಅವರು ಹೇಳಿದ್ರು ನೋಡಿದ್ದೀನಿ ನಾನು. ಈಗ ಅದೆಲ್ಲ ಅಭ್ಯಾಸ ಯಾರಿಗಾಗಿರೋದು? ಕುದುರೆ ವ್ಯಾಪಾರ ಮಾಡಿ ಬಿಜೆಪಿಗೆ ಅಭ್ಯಾಸ ಆಗಿದೆ. ಆವತ್ತಿಂದ MLAಗಳಿಗೂ 2008 ನೀವು ತಗೊಳ್ಳಿ, ಯಾವತ್ತು ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ. ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಅವ್ರು. 2008 ಅವ್ರು ಬಂದಿದ್ದು 110. ಆವಾಗ್ಲೂ ಆಪರೇಷನ್ ಕಮಲ ಮಾಡಿನೇ ಅವ್ರ ಸರ್ಕಾರ ರಚನೆ ಮಾಡಿದ್ರು. ಯಾವತ್ತನ ಕರ್ನಾಟಕದಲ್ಲಿ ಮ್ಯಾಂಡೇಟ್ ಬಂದಿದ್ಯಾ? ಅವ್ರಿಗೆ ಅಭ್ಯಾಸ ಆಗಿದೆ. ಅದು ಮಾಡಿ MLAಗಳಿಗೆ ಕುದುರೆ ವ್ಯಾಪಾರ ಮಾಡಿ ಅವ್ರಿಗೆ ಅಭ್ಯಾಸ ಆಗಿ ಅದೇ ನಮ್ಮಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದಾರೆ. ಆ ತರ ನಮ್ಮಲ್ಲಿ ಯಾವುದು ಇಲ್ಲ. ಈಗ ಸಹಿ ಸಂಗ್ರಹ ಅಭಿಯಾನ ನಡೆದಿದೆ ಅಂತ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿದೆ? ಯಾರು ಹೇಳಿದ್ರೆ ನಿಮ್ಗೆ? ನೀವೇ ಮಾದಿ ಎಲ್ಲಿದೆ ಎಲ್ಲ ತೋರಿಸಿ, ಒಂದು ಪಟ್ಟಿ ಆದ್ರೂ ತೋರಿಸಿ, ಯಾವ್ದಾದ್ರು ಲಿಸ್ಟ್ ಆದ್ರೂ ತೋರಿಸಿ. ಆತರ ಯಾರು ಫೋನ್ ಮಾಡಿಲ್ಲ ಹಂಗಿದ್ರೆ? ನಮ್ಮ ಅವ್ರು ಹೇಳ್ದೆ ಅಲ್ಲ, ಕಾಳಜಿ MLAಗಳು ನನಗೂ ಮಾತಾಡಿದ್ದಾರೆ ಫೋನಲ್ಲಿ. ಏನಪ್ಪಾ ದಿಲ್ಲಿಗೆ ಹೋಗಿದ್ದೆ ಅಂದ್ರೆ, ಇಲ್ಲ ಸರ್ ನಾನು ಒಂದು ಪ್ರಯತ್ನ ಮಾಡ್ತಾ ಇದೀನಿ, ನಾನು ಮಂತ್ರಿ ಆಗ್ಬೇಕಂತ ಆಸೆ ಇದೆ, ನನಗೂ ಮಂತ್ರಿ ಆಗ್ಬೇಕಂತ ಆಸೆ ಇದೆ. ಆಗ ಕಾರಣಕ್ಕೆ ನಾವು ಹೋಗಿದೀವಿ. ನಾವು ಕೇಳೋದ್ರ ತಪ್ಪಿ ನಾನು ಹೇಳಿಲ್ವಾ? ಸರ್ಕಾರ ಹೋಗ್ತದೆ ಅಂತ ನಾನು ಹೇಳಲ್ಲ. ಈ 5 ವರ್ಷ ಸರ್ಕಾರ ಇರ್ತದೆ, ಬದಲಾವಣೆ ಏನಾಗಲ್ಲ ಅಂತ ಅವ್ರು ಹೇಳಿದಾರಲ್ಲ, ಕುಮಾರಸ್ವಾಮಿ ಹೇಳಿದಾರೆ. ನಮ್ಮಲ್ಲಿ ಏನೇನು ಆಗಲ್ಲ ಬಾಸ್. ಹೈಕಮಾಂಡ್ ಪಕ್ಷ ಮನೆ ಮುಖ್ಯಮಂತ್ರಿನೂ ಹೋಗಿ ಭೇಟಿ ಮಾಡಿದ್ದಾರೆ. ಇವತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ. ನಾನು ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಬಹಳ ಜನ ಮಂತ್ರಿಗಳು ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಬಹಳ ಕಾಂಗ್ರೆಸ್ ನಾಯಕರು ಹೋಗಿ ಖರ್ಗೆ ಸಾಹೇಬ್ರನ್ನ ಇದಕ್ಕೆ ನಮ್ಮ ಅಧ್ಯಕ್ಷ ಇದ್ದಾರೆ, ಅವರು ನಾವು ಭೇಟಿ ಮಾಡ್ಲೇಬೇಕಾಗ್ತದೆ. ಅವ್ರು ಭೇಟಿ ಮಾಡಿದ್ರೆ ಮತ್ತೆ ಯಾರು ಭೇಟಿ ಮಾಡೋದಾಗ್ತದೆ? ಹೈಕಮಾಂಡ್ ಹಾಕಿದ್ದರೆ ನಾವ್ ಯಾರು ದಾಟಲ್ರಿ. 139 ಜನ MLAಗಳು ಯಾರು ದಾಟಲ್ಲ. ಕ್ಯಾಬಿನೆಟ್ ರಿಷಫಲ್ ಬಗ್ಗೆ ಚರ್ಚೆ ಆಗ್ತಿದೆ, ಏನ್ ಹೇಳ್ತೀರಾ ಸರ್? ಅದಕ್ಕೆ ಚರ್ಚೆ ನಡೀತಾ ಇದೆ ನಮ್ಗೆ, ಅದೇ ಹೇಳಿದ್ದೆಲ್ಲ. ಅದಕ್ಕೋಸ್ಕರ MLAಗಳು ಎಲ್ಲ ದಿಲ್ಲಿಗೆ ಹೋಗ್ತಾ ಇರೋದು. ಅವ್ರವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ರಿಷಫಲ್ ಆಗ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 4 ತಿಂಗಳ ಹಿಂದೆನೆ ಹೈಕಮಾಂಡ್ ಅವ್ರು ರಿಷಫಲ್ ಮಾಡಿ ಅಂತ ಕೇಳ್ಕೊಂಡಿದ್ರು. ನಾನೇ ಬೇಡ, ಇದು 2 ವರ್ಷ ಕಳೀಲಿ, 2 ವರ್ಷ ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಹೈಕಮಾಂಡ್ ಕೇಳಿದ್ದಾರೆ.
ಹೈಕಮಾಂಡ್ ಯಾವಾಗ ಹೇಳ್ತಾರೆ ಅವಾಗ ಮಾಡ್ತಾರೆ. ಈ ಕ್ಯಾಬಿನೆಟ್ ರಿಷಫ್ಲ್ ಅನುಮತಿ ಕೊಟ್ಟರೆ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ, ರಿಷಫ್ಲ್ ಅನುಮತಿ ಕೊಡ್ಲಿಲ್ಲ ಅಂತಂದ್ರೆ ಆಲ್ಟರ್ನೇಟಿವ್ ಅಂತಾನೆ ಸರ್. ಆತರ ಅಸೆಸ್ ಮಾಡ್ಬೋದಾ? ನೀವು ಸೃಷ್ಟಿ ಮಾಡ್ಕೊಂಡಿರಿ ಬಾಸ್, ಸೃಷ್ಟಿ ಅಲ್ಲ ಸರ್, ನಡೆಯೋದು ಹಂಗೆ ತಾನೆ. ಏನೇನು ಇಲ್ಲ. 2028 ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. KSB ಚೇರ್ಮನ್ ಯಾರು ಆಗ್ತಾರೆ ಅವ್ರಿಗಂತ ಒಂದು ಗೆಸ್ಟ್ ಹೌಸ್ ಇತ್ತು, ಬಹಳ ದಿನದಿಂದ ಯೂಸ್ ಮಾಡ್ತಾ ಇರಲಿಲ್ಲ. ಅದಕ್ಕಿಂತ ಮುಂಚೆ ಬಹಳ ಜನ ಚೇರ್ಮನ್ ಬಂದಿದ್ರು, ಅವರು ಯೂಸ್ ಮಾಡಿಲ್ಲ. ಯಾಕಂದ್ರೆ ಎಲ್ಲ ಹಾಳಾಗ್ಬಿಟ್ಟಿದೆ, ಅದು ಏನು ಸರಿ ಇರಲಿಲ್ಲ ಕಾರಣಕ್ಕೆ ಯಾರೂ ಬರ್ತಾ ಇಲ್ಲ. ಆ ಕಾರಣಕ್ಕೆ KSB ಚೇರ್ಮನ್ ಆದಂಥ ಶಿವಲಿಂಗೇಗೌಡರು ನಾವು ಕನಿಷ್ಠ ಎಲ್ಲ ಕೂತ್ಕೊಂಡು, ಇದು ಸದಾಶಿವನಗರ್ ಅಂದರೆ ಪ್ರೈಮ್ ಲ್ಯಾಂಡ್ ಇದು, ಹಾಗಾಗಿ ಇದಕ್ಕೆ ಅಪಾಯಿಂಟ್ಮೆಂಟ್ ಕೊಡಬೇಕಂತ ತೀರ್ಮಾನ ಮಾಡಿ ಬೋರ್ಡಲ್ಲಿ ತಂದು ಅಪ್ರೂವ್ ಮಾಡಿ 9 ಕೋಟಿಯಲ್ಲಿ 4 ಫ್ಲೋರಲ್ಲಿ ಅಪಾರ್ಟ್ಮೆಂಟ್ ಕಟ್ಬೇಕಂತ ಹೇಳ್ಬಿಟ್ಟು ಮೇಲೆ ಪೆಂಟ್ ಹೌಸ್ನ ಚೇರ್ಮನ್ ಮಾಡ್ದಂತ ಇವತ್ತು ಗುದ್ಲಿ ಪೂಜೆನ 9 ಕೋಟಿ ಗುದ್ಲಿ ಪೂಜೆನ ಇವತ್ತು ಮಾಡಿದ್ವಿ. ಅಧ್ಯಕ್ಷರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈಗ ಎಲ್ಲ MLAಗಳು ದಿಲ್ಲಿಗೆ ಹೋಗೋ ಕಾರಣ ಅಂದರೆ ಈಗ ರೀಶಫಲ್ ಎಲ್ಲೋ ಒಂದು ಕಡೆ ಹೈಕಮಾಂಡಲ್ಲಿ ರೀಶಫಲ್ ಮಾಡ್ತಾರಂತ ಒಂದು ಸುದ್ದಿ ಇದೆ. ಆ ಕಾರಣಕ್ಕೆ ನಾವು ಮಂತ್ರಿ ಆಗ್ಬೇಕಂತ ಮಂತ್ರಿ ಸ್ಥಾನ ಕೆಳಕ್ಕೆ ಹೋಗಿರೋದು. ಈ ಮಾತನ್ನ ಅಧ್ಯಕ್ಷರನ್ನೇ ಹೇಳಿದ್ದಾರೆ. ಈಗ ಬಹಳ ಜನ MLAಗಳಿದ್ದಾರೆ. ಈಗ ನಮ್ಮಲ್ಲಿ 139 ಜನ MLAಗಳು ಇರೋದು. ಎಲ್ಲರಿಗೂ ಒಂದು ಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ನಮಗೂ ಒಂದು ಅವಕಾಶ ಸಿಗಲಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ತಗೋಗ್ಬಿಟ್ಟು ಅವ್ರಿಗೂ ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಕ್ಕೆ ಬಹಳ ಜನ MLAಗಳು ಹೋಗಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.